ಹಾಯ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂಡಿಯಾಯಿಂದ ದುಬೈಗೆ ಮೂವ್ ಆಗಬೇಕು ಅಂತ ಅನ್ಕೊಂಡಿರೋರಿಗೆ ಹಾಗೂ ದುಬೈಗೆ ಬಂದು ಸೆಟ್ಲ್ ಆಗ್ತಾ ಇರೋರಿಗೆ ಒಂದು ಕಾಮನ್ ಕ್ವೆಶ್ಚನ್ ಇರುತ್ತೆ. ಇನ್ಫ್ಯಾಕ್ಟ್ ಈ ಕ್ವೆಶ್ಚನ್ ನಾವು ಇಂಡಿಯಾದಿಂದನೇ ಸರ್ಚ್ ಮಾಡಿದ್ವಿ, ಅದೇ ಆನ್ಸರ್ ಸಿಕ್ಕಿರ್ಲಿಲ್ಲ. ಆ ಕ್ವೆಶ್ಚನ್ ಏನು ಅಂತ ಅಂದ್ರೆ, ದುಬೈಯಲ್ಲಿ ಫಸ್ಟ್ ವೀಕ್ ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಅಂತ ಹೇಳಿ. ನಿಜ ಹೇಳ್ಬೇಕು ಅಂದ್ರೆ ದುಬೈಗೆ ಬರೋದು ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ಬಟ್ ಆದ್ರೆ ಇಲ್ಲಿ ಲ್ಯಾಂಡ್ ಆದ್ಮೇಲೆ ರಿಯಾಲಿಟಿ ಹಿಟ್ ಆಗುತ್ತೆ. ಊಟಕ್ಕೆ ಏನ್ ಮಾಡೋದು, ಯಾವ ಹೋಟೆಲಲ್ಲಿ ಉಳ್ಕೊಳ್ಳೋದು, ಸಿಮ್ ತಗೊಳ್ಬೇಕು, ಹೌಸ್ ಹುಡುಕ್ಬೇಕು, ಹಾಗೆ 108 ಕ್ವೆಶ್ಚನ್ಸ್ಗಳು ಬರುತ್ತೆ. ಸೊ ಅದಕ್ಕೆ ನಾನು ಇವತ್ತು ನಮ್ಮ ಫಸ್ಟ್ ವೀಕ್ ಎಕ್ಸ್ಪೆಂಡಿಚರ್ಸ್ ಏನಾಗಿದೆ ಅಂತ ನಿಮ್ ಮುಂದೆ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಆಕ್ಚುಯಲ್ ಬಿಲ್ ಪ್ಲಸ್ ಆಕ್ಚುಯಲ್ ಎಕ್ಸ್ಪೀರಿಯನ್ಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೈ ಆರ್ ಯು ಸ್ಟೇಯಿಂಗ್ ಇನ್ ಹೋಟೆಲ್? ಫಸ್ಟ್ ಕ್ವೆಶ್ಚನ್. ನೀವು ಹೌಸ್ ತೊಗೊಳ್ದೆ ಹೋಟೆಲಲ್ಲಿ ಯಾಕಿದ್ದೀರಾ? ಹಾನೆಸ್ಟ್ಲಿ ಇಂಡಿಯಾಯಿಂದ ಹೌಸ್ ಫೈನಲೈಸ್ ಮಾಡೋದು ನಮಗೆ ಸೇಫ್ ಅನ್ನಿಸ್ತಿರ್ಲಿಲ್ಲ. ಫೋಟೋಸ್ ನೋಡಿ ಹೌಸ್ ಸೆಲೆಕ್ಟ್ ಮಾಡ್ಬೋದು, ಬಟ್ ಆ್ಯಕ್ಚುಲ್ ಏರಿಯಾ ಹೇಗಿದೆ, ಬಿಲ್ಡಿಂಗ್ ಹೇಗಿದೆ, ನಿಯರ್ ಬೈ ಫೆಸಿಲಿಟೀಸ್ ಹೇಗಿದೆ, ಓನರ್ ಜೆನ್ಯೂನಾ, ಇವೆಲ್ಲ ಫಿಸಿಕಲಿ ನೋಡಿ ಡಿಸೈಡ್ ಮಾಡಬೇಕು ಅನ್ನಿಸ್ತು. ಅದಕ್ಕೆ ನಾವು ಫಸ್ಟ್ ಹೋಟೆಲ್ ಬುಕ್ ಮಾಡಿದ್ವಿ. ದುಬೈಗೆ ಬಂದಮೇಲೆ ಹೌಸ್ ರೆಂಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ನಿಜ ಹೇಳಬೇಕಂದ್ರೆ ಇದು ಇಲ್ಲಿ ಬಂದು ನೋಡಿದ ಮೇಲೆ ಈ ಡಿಸಿಷನ್ ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತು. ನಾವು ಈ ರೂಮ್ನ 2 ವೀಕ್ಸಿಗೆ ಅಂತ ಹೇಳಿಬಿಟ್ಟು ಬುಕ್ ಮಾಡಿದ್ವಿ. ಸೊ 2 ವೀಕ್ಸ್ ಒಂದು ಸಫಿಷಿಯಂಟ್ ಟೈಮ್ ನಮಗೆ ಮನೆ ಹುಡ್ಕೋದಕ್ಕೆ ಅಂತ ಹೇಳಿ. ಟೋಟಲ್ ಕಾಸ್ಟ್ ಬಂದು 1793 AED. ಇಂಡಿಯಾದಲ್ಲಿ ಕನ್ವರ್ಟ್ ಮಾಡಿದ್ರೆ 46,513. ಆ್ಯಕ್ಚುಲಿ ನೋಡೋಕ್ಕೆ ಸ್ವಲ್ಪ ಲಾರ್ಜರ್ ಅಮೌಂಟ್ ಅಂತ ಅನಿಸುತ್ತೆ. ನಮಗೆ ಆ್ಯಕ್ಚುಲಿ ಸಮ್ಮರಲ್ಲಿ ಸಿಕ್ಕಿರೋದ್ರಿಂದ ಒಂದು ಬೆಸ್ಟ್ ಪ್ರೈಸಿಗೆ ಸಿಕ್ಕಿದೆ ಯೂಶ್ವಲಿಗಿಂತ. ಆ್ಯಂಡ್ ಇದರಲ್ಲಿ ಬ್ರೇಕ್ಫಾಸ್ಟ್ ಫ್ರೀ ಇದೆ. ನೆಕ್ಸ್ಟ್ ಎಕ್ಸ್ಪೆನ್ಸ್ ಬಂದು ಫ್ಲೈಟ್ ಎಕ್ಸ್ಪೆನ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಲಕ್ಕಿಲಿ ಪ್ರದೀಪ್ ಕಂಪ್ನಿಯಿಂದ ನಮ್ಮಿಬ್ಬರು ಫ್ಲೈಟ್ ಟಿಕೆಟ್ಸ್ ಅವರೇ ಸ್ಪಾನ್ಸರ್ ಮಾಡಿದರು. ಸೊ ಫ್ಲೈಟ್ ನಮ್ಮ ಕಡೆಯಿಂದ ಎಕ್ಸ್ಪೆಂಡಿಚರ್ಸ್ ಝೀರೋ. ಹಾನೆಸ್ಟ್ಲಿ ಇದಂತೂ ತುಂಬ ದೊಡ್ಡ ಸಪೋರ್ಟ್ ಆಯಿತು. ಬಿಕಾಸ್ ಫ್ಲೈಟ್ ಟಿಕೆಟ್ಸ್ ನಾವೇ ಪೇ ಮಾಡಬೇಕು ಅಂದರೆ ಅದು ನಮ್ಮ ಬಜೆಟ್ಗಿಂತ ಮೇಲೆ ಹೋಗಿರೋದು. ಸೊ ಅವ್ರು ಸ್ಪಾನ್ಸರ್ ಮಾಡಿದ್ದಕ್ಕೆ ನಮಗೆ ತುಂಬ ಹೆಲ್ಪ್ ಆಯಿತು. ನಾವು ಫ್ಲೈಟಿಂದ ಲ್ಯಾಂಡ್ ಆದಮೇಲೆ ಹೇಗೆ ಹೋಗೋದು ಅಂತ ಹೇಳಿಬಿಟ್ಟು ಮಾತಾಡ್ಕೊಳ್ತಾ ಇದ್ವಿ. ಆಗ ಪ್ರದೀಪ್ ಕರೀಮ್ ಅಂತ ಬುಕ್ ಮಾಡಿದ್ರು. ಕರೀಮ್ ಅನ್ನೋದು ಬಂದು ನಮ್ಮಲ್ಲಿ ಹೇಗೆ ಊಬರ್ ಮತ್ತು ಓಲಾ ಇರುತ್ತಲ್ಲ ಹಾಗೆ ಇಲ್ಲಿ ಕರೀಮ್ ಅಂತ ಹೇಳಿ ಕರೀತಾರೆ. ಸೊ ನಾವು ಮನೆ ಅಂದರೆ ಫ್ಲೈಟಿಂದ ಹೋಟೆಲಿಗೆ ಏನು ರೀಚ್ ಆಗೋದಿದೆಯಲ್ಲ ಅದು ಬಂದು 160 AED ಆಯಿತು. ಇಂಡಿಯನ್ ರುಪೀಸಲ್ಲಿ 4168 ಆಯಿತು. ಹೇಳಬೇಕು ಅಂತಂದರೆ ಇದು ಸ್ವಲ್ಪ ಕಾಸ್ಟ್ಲಿನೇ. ಯೂಶ್ವಲಿ ದುಬೈಯಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಅದಕ್ಕೆ ಅಂತ ಹೇಳಿ ನಾವು ಒಂದು ಟ್ರಾವೆಲಿಗೆ ಅಂತ ಹೇಳಿ ನೋಲ್ ಕಾರ್ಡ್ ತೊಗೊಂಡ್ವಿ. ನೋಲ್ ಕಾರ್ಡ್ ಎಕ್ಸ್ಪೆನ್ಸ್ ಬಂತು 25 AED. ನಾವು ಕನ್ವರ್ಟ್ ಮಾಡಿದ್ರೆ 651 ರುಪೀಸ್ ಆಗುತ್ತೆ. ದುಬೈಯಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು ಅಂದರೆ ಮೆಟ್ರೋ, ಬಸ್ ಎಲ್ಲಕ್ಕೂ ನೋಲ್ ಕಾರ್ಡೇ ಬೇಕು. ಇಂಡಿಯಾದಲ್ಲಿ ಸಿಮ್ ಕಾರ್ಡ್ ತೊಗೊಳ್ಳೋದು ಫಸ್ಟ್ ಆದರೆ ದುಬೈಯಲ್ಲಿ ನೋಲ್ ಕಾರ್ಡ್ ತೊಗೊಳ್ಳೋದು ಫಸ್ಟ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ನೆಕ್ಸ್ಟ್ ಎಕ್ಸ್ಪೆನ್ಸ್ ಬಂದು ಫುಡ್ ಎಕ್ಸ್ಪೆನ್ಸ್. ಬ್ರೇಕ್ಫಾಸ್ಟ್ ಅಂತೂ ನಮ್ಮ ಹೋಟೆಲಲ್ಲೇ ಆಗುತ್ತೆ. ಹೇಳಬೇಕು ಅಂತಂದರೆ ತುಂಬ ಚೆಂದ ಊಟ ಎಂಥ ಬ್ರೇಕ್ಫಾಸ್ಟ್ ಕೊಡ್ತಾರೆ. ತುಂಬ ವೆರೈಟಿ ಕೂಡ ಇರುತ್ತೆ, ಇಂಡಿಯನ್ ವೆಸ್ಟರ್ನ್. ನಾವು ಇಂಡಿಯನ್ ಫುಡ್ ಆದ ದೋಸೆ, ಇಡ್ಲಿ ಆ್ಯಂಡ್ ಚಪಾತಿ ಈ ಥರದ್ದೆಲ್ಲನೂ ತಗೊಳ್ತೀವಿ. ಅದ್ರ ಜೊತೆನೂ ಕೂಡ ಈ ಬ್ರೆಡ್, ಜಾಮ್, ಆಮೇಲೆ ಕ್ರೊಸೆಂಟೋ ಇವೆಲ್ಲದು ಕೂಡ ತಿಂತೀವಿ. ಬಿಕಾಸ್ ಇನ್ನೊಂದು ಅಷ್ಟು ವೆರೈಟಿನ ಕೂಡ ಟ್ರೈ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ನಾವು ನಮ್ಮ ಫಸ್ಟ್ ಬ್ರೇಕ್ಫಾಸ್ಟ್ನ ನಾವು ಹೊಟ್ಟೆ ತುಂಬ ಮುಗಿಸ್ಕೊಳ್ತೀವಿ. ಸೊ ದಟ್ ಮಧ್ಯಾಹ್ನ ಸ್ವಲ್ಪ ಲೇಟಾಗಿ ಹೋದ್ರೂ, ಪ್ರದೀಪ್ಗೆ ಕೆಲಸ ಇದ್ದಿದ್ದು ಲೇಟಾಗಿ ಹೋದ್ರೂ ನಡೆಯುತ್ತೆ ಅಂತ. ಆನಂತರ ನಮ್ಮ ಮಧ್ಯಾಹ್ನ ಮತ್ತು ನೈಟ್ ಊಟಕ್ಕೆ ಮನ ಮೆಸ್ ಹಾಗೆ ಅಕ್ಕಪಕ್ಕದಲ್ಲಿ ತುಂಬ ಕರ್ನಾಟಕದ ಹೋಟೆಲ್ಗಳನ್ನು ನಾವು ಹುಡ್ಕೊಂಡ್ವಿ. ಇನ್ಫ್ಯಾಕ್ಟ್ ಅದು ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ನಾನು ನಾಟ್ ಈವನ್ ಎಕ್ಸ್ಪೆಕ್ಟೆಡ್ ನಾನು ಬಸ್ಸಲ್ಲೋ, ಟ್ಯಾಕ್ಸಿಯಲ್ಲೋ ಅಥವಾ ಮೆಟ್ರೋ ಅಲ್ಲಿ ಬೇರೆ ಕಡೆ ಹೋಗ್ಬಿಟ್ಟು ನಾವು ಊಟ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಹಾಗೇನಿಲ್ಲ. ಸೊ ನಮ್ಮ ಹೋಟ್ಲಿಂದ ತುಂಬ ವಾಕಬಲ್ ಡಿಸ್ಟೆನ್ಸಲ್ಲೇ ಮ್ಯಾಂಗ್ಳೂರ್ ಬೇಸ್ಡ್ ಆ್ಯಂಡ್ ಚೆನ್ನೈ, ತುಂಬ ಈವನ್ ಕೇರಳ ಬೇಸ್ಡ್ ಹೋಟೆಲ್ಸ್ಗಳು ಕೂಡ ನಾವು ನೋಡಿದ್ವಿ. ಆ್ಯಂಡ್ ದೆನ್ ಎಲ್ಲ ಹೋಟೆಲಲ್ಲೂ ನಾವು ಫುಡ್ ಟ್ರೈ ಮಾಡಿದ್ವಿ. ಒಂದು ಕಡೆ ಲಂಚಿಗೆ ಹೋದರೆ ಇನ್ನೊಂದು ಕಡೆ ನಾವು ಡಿನ್ನರಿಗೆ ಹೋದ್ವಿ. ಸೊ ನಾನಂತೂ ನಾನು ಇಲ್ಲಿರೋ ಟೈಮಲ್ಲಿ ಎಲ್ಲ ಇಂಡಿಯನ್ ಫುಡ್, ಫಿಶ್, ಚಿಕನ್ ಆ್ಯಂಡ್ ಈವನ್ ವೆಜ್ ಫುಡ್ ಎಲ್ಲ ವೆರೈಟಿ ಕೂಡ ಟ್ರೈ ಮಾಡಿದ್ದೀನಿ. ಅಂದರೆ ನಾನು ತುಂಬಾ ಖುಷಿಯಿಂದ ಊಟ ಮಾಡಿದ್ದೀನಿ. ಬಿಕಾಸ್ ಅಥೆಂಟಿಸಿಟಿ ಏನಿದೆ ಅಲ್ವಾ, ಅದು ತುಂಬಾ ಅಥೆಂಟಿಸಿಟಿ ಆ್ಯಂಡ್ ಆಲ್ಸೋ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಟೋಟಲ್ ಫುಡ್ ಎಕ್ಸ್ಪೆನ್ಸ್ ಬಂದು 502 AED.
ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ 13,000 ಆಗುತ್ತೆ. ಒನ್ ಥಿಂಗ್ ನೀವು ನೋಟಿಸ್ ಮಾಡಿದ್ರೆ ದುಬೈಯಲ್ಲಿ ಫುಡ್ಗೆ ಆಪ್ಷನ್ಸ್ ತುಂಬಾ ಇದೆ. ಬಜೆಟ್ ಆಪ್ಷನ್ಸ್ ಕೂಡ ಇದೆ, ಪ್ರೀಮಿಯಂ ಆಪ್ಷನ್ಸ್ ಕೂಡ ಇದೆ. ನಿಮ್ಮ ಬಜೆಟ್ಗೆ ತಕ್ಕಂಗೆ ನೀವು ಚೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಸೂಪರ್ ಮಾರ್ಕೆಟ್ ಎಕ್ಸ್ಪೆನ್ಸ್. ಇದು ನನ್ನ ಪರ್ಸ್ನಲ್ ಫೇವ್ರೆಟ್ ಎಕ್ಸ್ಪೆನ್ಸ್ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ನಾವು ಕನ್ಫ್ಯೂಷನಲ್ಲೇ ಇದ್ವಿ, ಅಯ್ಯೋ ಇಷ್ಟು ಕಾಸ್ಟ್ ಆಗ್ತಿದೆ ಅಷ್ಟು ಕಾಸ್ಟ್ ಆಗ್ತಿದೆ ಅಂತ. ಹೋಗ್ತಾ 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 ನಾನು ಕೂಡ ಪ್ರೈಸ್ಗೆ ಯೂಸ್ ಟು ಆಗೋದೆ. ನಮ್ಮ ಟೋಟಲ್ ಎಕ್ಸ್ಪೆನ್ಸಸ್ ಬಂದು ಆ್ಯಕ್ಚುಲಿ ಇದು ಈಗ ನೀವು ನೋಡ್ತಾ ಇರೋ ವಿಡಿಯೋ ಬಂದು ನಾನು ಫಸ್ಟ್ ಟೈಮ್ ಮಾಡಿರೋ ಸೂಪರ್ ಮಾರ್ಕೆಟ್ ಎಕ್ಸ್ಪೆನ್ಸ್. ಅದಾದಮೇಲೆ ತುಂಬ ಸತಿ ಕೂಡ ಹೋದ್ವಿ. ಆಲ್ಮೋಸ್ಟ್ 2 to 3 ಟೈಮ್ಸ್ ಹೋದ್ವಿ. ಆ್ಯಂಡ್ ಮೆಜಾರಿಟಿ ಆಫ್ ದ ಟೈಮ್ ನಾವು ವಾಟರ್ನೇ ತೆಕ್ಕೊಂಡಿದ್ದು. ಬಿಕಾಸ್ ವಾಟರ್ ಬಾಟಲ್ ನಾವಿಲ್ಲಿ ಪೇ ಮಾಡೇ ತೆಕ್ಕೊಳ್ಬೇಕು, ಫ್ರೀಯಾಗಿ ಇಲ್ಲಿ ಯಾರೂ ಕೊಡೋಲ್ಲ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಮೆಜಾರಿಟಿ ನಮ್ಮದು ಸೂಪರ್ ಮಾರ್ಕೆಟ್ ಬಿಲ್ಲಲ್ಲಿ ಹೋಗಿರೋದು ವಾಟರ್ ಬಿಲ್. ಅದು ಬಿಟ್ಟು ಬೇಸಿಕ್ ಬ್ರೆಡ್, ಜಾಮ್ ಈ ಥರ ಆ್ಯಂಡ್ ಫ್ರೂಟ್ಸ್ಗಳು ಕೂಡ ನಾವು ತೆಕ್ಕೊಂಡಿದ್ವಿ. ಈ ಥರ ಟೋಟಲ್ ಖರ್ಚು ಇದುವರೆಗೂ ಆಗಿರೋದು 101.3980. ಅದು ಇಂಡಿಯನ್ಗೆ ಕನ್ವರ್ಟ್ ಮಾಡಿದ್ರೆ 2,500 ಬರುತ್ತೆ. ಸೊ ಕಂಪ್ಯಾರಿಟಿವ್ಲಿ ಇದು ನಮ್ಮ ಬೆಟರ್ ಎಕ್ಸ್ಪೆನ್ಸ್ ಅಂತ ಹೇಳ್ಬೋದು. ಟೋಟಲ್ ಎಕ್ಸ್ಪೆನ್ಸ್ ಬ್ರೇಕ್ ಡೌನ್ ಟೈಮ್. ವಾಟ್ ಇಫ್ ಈ ಬ್ರೇಕ್ ಡೌನ್ನ ನೀವೇ ಮಾಡಿದರೆ? ಎಸ್, ಟೋಟಲ್ ಎಕ್ಸ್ಪೆನ್ಸ್ ಈ ವೀಕಲ್ಲಿ ಎಷ್ಟಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ದುಬೈಗೆ ಬಂದ್ಮೇಲೆ ತುಂಬಾನೇ ಕಲ್ತ್ವಿ. ಇನ್ಫ್ಯಾಕ್ಟ್ ಇನ್ನೂ ಕಲಿತಾನೆ ಇದ್ದೀವಿ. ಈ ಫಸ್ಟ್ ವೀಕಲ್ಲಿ ನ್ಯೂ ಸಿಸ್ಟಮ್, ನ್ಯೂ ಕಂಟ್ರಿ, ಡಿಫ್ರೆಂಟ್ ಎಕ್ಸ್ಪೆಂಡಿಚರ್ಸ್ ಇದೆಲ್ಲದನ್ನು ತಿಳ್ಕೊಂಡಿದ್ದೀವಿ ನಾವು. ಒನ್ ಥಿಂಗ್ ಫಾರ್ ಶೋರ್, ಈ ಜರ್ನಿನ ನಾನು ಹಾನೆಸ್ಟ್ ಆಗಿ ಡಾಕ್ಯುಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸಕ್ಸಸ್ ಸ್ಟೋರೀಸ್ ಮಾತ್ರ ಅಲ್ಲ, ಮಿಸ್ಟೇಕ್ಸ್, ಲರ್ನಿಂಗ್, ಸ್ಟ್ರಗಲ್ಸ್, ಜಾಬ್ ಹಂಟಿಂಗ್, ಹೌಸ್ ಹಂಟಿಂಗ್, ಎವ್ರಿಥಿಂಗ್. ಈ ವಿಡಿಯೋನ ನಾವು ಮೂವ್ ಆಗೋ ಮುಂಚೆನೇ ನೋಡಿದ್ರೆ ತುಂಬಾ ಹೆಲ್ಪ್ ಆಗೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. See you in the next vlog. Bye bye.